ಹಲೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ. ವೆಲ್ಕಮ್ ಟು ಕೋಡ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಚಾನಲ್‌ನ ನೀವೇನಾದರೂ ಮೊದಲನೇ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ, ಈಗ ಶುರು ಮಾಡೋಣ. ಮೊದಲನೇ ಪ್ರೋಗ್ರಾಮ್ ಬಂದು ಡೆವಲಪ್ ಅ ಪ್ರೋಗ್ರಾಮ್ ಟು ಕ್ರಿಯೇಟ್ ಅ ಹಿಸ್ಟೋಗ್ರಾಮ್ ಫಾರ್ ಆಲ್ ದ ನ್ಯೂಮೆರಿಕಲ್ ಫೀಚರ್ಸ್ ಆಂಡ್ ಅನಲೈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಈಚ್ ಫೀಚರ್. ಅಂದ್ರೆ ನಾವು ಹಿಸ್ಟೋಗ್ರಾಮ್‌ನ ಯೂಸ್ ಮಾಡಿ ಡೇಟಾ ಡಿಸ್ಟ್ರಿಬ್ಯೂಷನ್‌ನ ತೋರಿಸ್ತೀವಿ. ಅಂದ್ರೆ ಎಷ್ಟು ಡೇಟಾ ಡಿಸ್ಟ್ರಿಬ್ಯೂಟ್ ಆಗಿದೆ ನಮ್ಮ ಡೇಟಾ ಸೆಟ್‌ನಲ್ಲಿ ಇರೋ ವ್ಯಾಲ್ಯೂಸ್ ಅಂತ. ಈಗ ನೆಕ್ಸ್ಟ್ ಬಂದು ಜನರೇಟ್ ಅ ಬಾಕ್ಸ್ ಪ್ಲಾಟ್ ಫಾರ್ ಆಲ್ ದ ನ್ಯೂಮೆರಿಕಲ್ ಫೀಚರ್ಸ್ ಆಂಡ್ ಐಡೆಂಟಿಫೈ ಎನಿ ಔಟ್‌ಲೈಯರ್ಸ್. ಸೊ ನಾವು ಬಾಕ್ಸ್ ಪ್ಲಾಟ್‌ನ ಯೂಸ್ ಮಾಡ್ಕೊಂಡು ನಾವು ಡೇಟಾ ಎಷ್ಟು ಸ್ಪ್ರೆಡ್ ಆಗಿದೆ ಹಾಗೂ ಔಟ್‌ಲೈಯರ್ಸ್‌ನ ನಾವು ಡಿಟೆಕ್ಟ್ ಮಾಡಿ ತೋರಿಸ್ತೀವಿ. ಈ ಔಟ್‌ಲೈಯರ್ಸ್ ಅಂದ್ರೆ ಏನಪ್ಪಾ? ದ ಎಕ್ಸ್‌ಟ್ರೀಮ್ ವ್ಯಾಲ್ಯೂಸ್ ದಟ್ ಮೇ ಅಫೆಕ್ಟ್ ದ ಎಂಎಲ್ ಮಾಡೆಲ್ಸ್. ಅಂದ್ರೆ ನಮ್ಮ ಒರಿಜಿನಲ್ ಡೇಟಾ ಸೆಟ್ ವ್ಯಾಲ್ಯೂಸ್‌ಗಿನ್ನ ಎಷ್ಟು ಡಿವಿಯೇಟ್ ಆಗಿದೆ, ಎಷ್ಟು ವೇರಿ ಆಗುತ್ತೆ ನಮ್ಮ ಇರೋ ಡೇಟಾ ಸೆಟ್ಟು ಅಲ್ಲಿ ಇರೋ ವ್ಯಾಲ್ಯೂಸು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಡೇಟಾ ಸೆಟ್ ಈ ಮಾಮೂಲಿ ವ್ಯಾಲ್ಯೂಸ್‌ಗಿಂತ ವೇರಿ ಆದ್ರೆ ಅದು ನಮ್ಮ ಎಂಎಲ್ ಮಾಡೆಲ್ ಪ್ರಿಡಿಕ್ಷನ್‌ನ ತಪ್ಪು ಕೊಡುತ್ತೆ. ಸೊ ಅದಕ್ಕೆ ನಾವು ಔಟ್‌ಲೈಯರ್‌ನ ಡಿಟೆಕ್ಟ್ ಮಾಡಿ ರೆಕ್ಟಿಫೈ ಮಾಡಬೇಕು. ಸೊ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಔಟ್‌ಲೈಯರ್ಸ್ ಡಿಟೆಕ್ಷನ್. ಸೊ ಈಗ ನೆಕ್ಸ್ಟ್ ಕೋಡ್‌ನ ನೋಡ್ತಾ ಹೋದ್ರೆ, ಸೊ ಈ 4 ಲೈನ್ ಬಂದು ಫಸ್ಟ್ ಲೈನ್ ಇಂಪೋರ್ಟ್ ನಂಪೈರ್ಸ್ ಎನ್ ಪಿ, ಇಂಪೋರ್ಟ್ ಸಿಬೋನ್ ಆಸ್ ಎಸ್ಎನ್ಎಸ್. ಇವೆಲ್ಲ ಏನಪ್ಪಾ ಈ 4 ಲೈನ್ ಅಂದ್ರೆ ಲೈಬ್ರರೀಸ್. ಪೈಥಾನಲ್ಲಿ ಬಿಲ್ಟ್ ಇನ್ ಲೈಬ್ರರೀಸ್ ಇರುತ್ತೆ. ಸೊ ನಿಮ್ಮ ಟಾಸ್ಕ್‌ನ ಈಸಿ ಮಾಡೋದಕ್ಕೆ ಅದಕ್ಕೆ ನಾವು ಈ 4 ಲೈಬ್ರರಿನ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಈ ಮೊದಲನೇ ಲೈಬ್ರರಿ ಏನಕ್ಕಪ್ಪಾ ಅಂದ್ರೆ ಇಂಪೋರ್ಟ್ ನಂಪೈರ್ಸ್ ಎನ್ ಪಿ. ಇದು ನ್ಯೂಮರಿಕಲ್ ಆಪರೇಷನ್ಸ್‌ಗೆ ಯೂಸ್ ಮಾಡ್ತೀವಿ. ಓಕೆನಾ? ನಂಪೈ ಬಂದು ನ್ಯೂಮರಿಕಲ್ ಆಪರೇಷನ್ಸ್‌ಗೆ. ಈ ಸಿಬೋನ್ ಏನಕ್ಕಪ್ಪಾ? ವಿಜುವಲೈಸೇಷನ್‌ಗೆ. ಅಂದ್ರೆ ಡೇಟಾ ಆಕ್ಚುಯಲ್ ಆಗಿ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನಾವು ವಿಜುವಲೈಸೇಷನ್ ಆಗಿ ತೋರಿಸೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಈ ವಿಜುವಲೈಸೇಷನ್ ಅಂದ್ರೆ ಯಾವ್ಯಾವುದು? ಈಗ ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮಲ್ಲಿ ಬಂದು ನಾವು ಹಿಸ್ಟೋಗ್ರಾಮ್ ಹಾಗೂ ಬಾಕ್ಸ್ ಪ್ಲಾಟ್‌ನ ತೋರಿಸೋದಕ್ಕೆ ನಾವು ಈ ಸಿಬೋನ್ ಅನ್ನೋ ಲೈಬ್ರರಿನ ಯೂಸ್ ಮಾಡಿದೀವಿ. ಇನ್ನು ಈ ಮ್ಯಾಟ್ ಪ್ಲಾಟ್ ಏನಕ್ಕಪ್ಪಾ ಅಂದ್ರೆ, ಈಗ ವಿಜುವಲೈಸೇಷನ್ ಏನೋ ತೋರಿಸ್ತೀರಾ. ಲೆಟ್ಸ್ ಸೇ ಒಂದು ಗ್ರಾಫ್ ತೋರಿಸ್ತೀರಾ. ಈ ಗ್ರಾಫ್‌ಗೆ ನೀವು ನೇಮ್ ಮಾಡಬೇಕು ಅಥವಾ ಏನಾದರೂ ಮತ್ತೊಂದು ವ್ಯಾಲ್ಯೂಸ್‌ನ ತೋರಿಸಬೇಕು ಅಂದ್ರೆ, ಈಗ ಲೆಟ್ಸ್ ಸೇ ಎಕ್ಸ್ ಆಕ್ಸಿಸ್ ಅಥವಾ ಇದು ವೈ ಆಕ್ಸಿಸ್. ಇದನ್ನ ತೋರಿಸೋದಕ್ಕೆ ನಾವೆಲ್ಲ ಮ್ಯಾಟ್ ಪ್ಲಾಟ್‌ನ ಯೂಸ್ ಮಾಡೋದು. ಓಕೆ. ನೆಕ್ಸ್ಟ್ ಇನ್ನ ಪಾಂಡಾಸ್ ಬಂದು ಡೇಟಾ ಸೆಟ್ಟು ನಮ್ದು ಬಂದ್ಬಿಟ್ಟು ಟೇಬಲ್ ಫಾರ್ಮಲ್ಲಿ ಇರುತ್ತೆ. ಆ ಟೇಬಲ್ ಫಾರ್ಮಲ್ಲಿ ಇರೋ ಡೇಟಾನ ನಾವು ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡೋದಕ್ಕೆ ನಾವು ಪಾಂಡಾಸ್ ಅನ್ನೋ ಲೈಬ್ರರೀಸ್‌ನ ಯೂಸ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ನಮ್ಮ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಸೆಟ್‌ನ ಯೂಸ್ ಮಾಡಿದ್ವಿ. ಸೊ ಅಕಾರ್ಡಿಂಗ್ ಟು ವಿಡಿಯೋ ಈ ಕ್ವೆಶ್ಚನ್‌ಗೆ ಬಂದಿರೋದು ಯೂಸ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಅನ್ನೋ ಡೇಟಾ ಸೆಟ್. ಈ ಡೇಟಾ ಸೆಟ್‌ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಡೇಟಾ ಸೆಟ್‌ನ ನೋಡ್ತಾ ಹೋಗೋದಾದ್ರೆ, ಈಗ ಫಸ್ಟ್ ಕಾಲಮಲ್ಲಿ ಏನು ವ್ಯಾಲ್ಯೂಸ್ ಇದೆಯಲ್ಲ, ಇದನ್ನೆಲ್ಲ ನಾವು ಫೀಚರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಕಾಲಮ್‌ನ ಫೀಚರ್ ಅಂತ ಕರಿತೀವಿ. ಆಯ್ತಾ? ಈಗ ನೆಕ್ಸ್ಟ್ ಈ ಟೋಟಲ್ ಆಗಿ ಇರೋ ಡೇಟಾ ಸೆಟ್‌ನ ನಾವು ಇಂಪೋರ್ಟ್ ಮಾಡ್ಕೋಬೇಕು ಪೈಥಾನಲ್ಲಿ. ಹೆಂಗಪ್ಪ ಮಾಡ್ತೀವಿ ಅಂದ್ರೆ, ಈಗ ನೋಡಿ ಫಸ್ಟ್ ಲೈಬ್ರರೀಸ್ ಅಲ್ಲ, ಇದನ್ನ ಮಾಮೂಲಿ ಇದು ಗೂಗಲ್ ಪೈಥಾನ್ ಕೊಲ್ಯಾಬ್ ನೋಟ್‌ಬುಕ್. ಸೊ ಇಲ್ಲಿ ನಿಮಗೆ ಕನೆಕ್ಷನ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಅಂತ ಒತ್ತಿ ಕನೆಕ್ಟ್ ಆಗುತ್ತೆ. ಓಕೆನಾ? ಸೊ ಈಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಲ್ಸ್ ಅನ್ನೋದ್ರ ಮೇಲೆ ಅಪ್ಲೋಡ್ ಅಂತ ಒತ್ತಿ ನಾನು ಕೊಟ್ಟಿರೋ ನಿಮಗೆ ಡೇಟಾ ಸೆಟ್‌ನ ಹಾಕೊಳ್ಳಿ. ಜಸ್ಟ್ 2 ಸೆಕೆಂಡ್ಸ್‌ಗೆ ಅಪ್ಲೋಡ್ ಆಗುತ್ತೆ. ಸೊ ಈಗ ಅಪ್ಲೋಡ್ ಆಯ್ತು ನನ್ನ ಡೇಟಾ ಸೆಟ್. ಸೊ ಈಗ ನೆಕ್ಸ್ಟ್ ಡೇಟಾ ಈಸ್ ಈಕ್ವಲ್ ಟು ಪಿಡಿ ಡಾಟ್ ರೀಡ್ ಸಿಎಸ್ವಿ ಅಂತ ಹಾಕ್ಬಿಟ್ಟು ನಿಮ್ಮ ಡೇಟಾ ಫೈಲ್‌ದು ಅಂದ್ರೆ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಅನ್ನೋದು ಡೇಟಾ ಸೆಟ್ ನೇಮು ಹಾಗೂ ಡಾಟ್ ಸಿಎಸ್ವಿ ಅನ್ನೋದು ಎಕ್ಸೆಲ್‌ಗೆ ಅಥವಾ ಕಾಮಾ ಸಪರೇಟೆಡ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಅದು ಡೇಟಾ ಎಕ್ಸೆಲ್ ಫಾರ್ಮ್‌ಗೆ ಒಂದು ನೇಮಿಂಗ್ ಎಕ್ಸ್ಟೆನ್ಷನ್. ಆಯ್ತಾ? ಇದನ್ನ ಕೊಟ್ಬಿಟ್ಟು ನೀವು ರನ್ ಮಾಡಿ. ಸೊ ಆಗ ಡೇಟಾ ಸೆಟ್ ಇದು ಏನು ಈ ವ್ಯಾಲ್ಯೂಸ್ ಇದೆಯಲ್ಲ, ಈ ವ್ಯಾಲ್ಯೂಸ್ ಎಲ್ಲ ಹೋಗಿ ಡೇಟಾದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಹೆಂಗಪ್ಪ ಗೊತ್ತಾಗುತ್ತೆ ಸ್ಟೋರ್ ಆಗಿದೆಯಾ ಇಲ್ವಾ ಅಂತ? ಡೇಟಾ ಅಂತ ಟೈಪ್ ಮಾಡಿ ರನ್ ಮಾಡಿ. ಸೊ ಆಗ ನಿಮ್ಗೆ ಆ ಡೇಟಾ ಸೆಟ್ ಪ್ರತಿ ವ್ಯಾಲ್ಯೂ ಕೂಡ ತೋರಿಸುತ್ತೆ. ಸೊ ಮೊದಲನೇ ಕಾಲಮ್ ಬಂದು ಫೀಚರ್ಸ್ ಹಾಗೂ ಪ್ರತಿಯೊಂದಕ್ಕೂನು ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಇದಾಯ್ತು. ಈಗ ನೆಕ್ಸ್ಟ್ ಏನಪ್ಪಾ? ಈಗ ನೆಕ್ಸ್ಟ್ ಬಂದು ಈಗ ನಾವು ಇದರಲ್ಲಿ ಇರೋ ವ್ಯಾಲ್ಯೂಸ್ ಇದೆ. ಇದು ವ್ಯಾಲ್ಯೂಸ್ ಇದೆ. ಬಟ್ ಇದನ್ನ ನೋಡ್ತಾ ಹೋದ್ರೆ ಓಷನ್ ಪ್ರಾಕ್ಸಿಮಿಟಿ ಇದು ವ್ಯಾಲ್ಯೂಸ್ ಇಲ್ಲ. ಅಂದ್ರೆ ನಂಬರ್ಸ್ ಇಲ್ಲ. ಇದ್ರ ಬದಲಾಗಿ ಏನಿದೆ ಟೆಕ್ಸ್ಟ್ ಇದೆ ನಿಯರ್ ಬೈ. ಸೊ ಅದನ್ನ ನಾವು ನ್ಯೂಮರಿಕಲ್ ಫೀಚರ್ಸ್ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಬಿಕಾಸ್ ನಮಗೆ ಔಟ್‌ಲೈಯರ್ಸ್ ಕಂಡುಹಿಡಿಯೋದಕ್ಕೆ ಟೆಕ್ಸ್ಟ್ ಮ್ಯಾಟರ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನ್ಯೂಮರಿಕಲ್ ಫೀಚರ್ಸ್‌ನ ಅಂಡರ್‌ಸ್ಕೋರ್ ಎಫ್ ಅಂತ ಹಾಕ್ಬಿಟ್ಟು ಡೇಟಾ ಡಾಟ್ ಸೆಲೆಕ್ಟ್ ಡೇಟಾ ಟೈಪ್ಸ್. ಟೈಪ್ಸ್ ಅಂದ್ರೆ ನಾವು ಡೇಟಾ ಟೈಪ್ಸ್‌ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತಿದ್ದೀವಿ. ಏನ್ನ ಎನ್‌ಪಿ ಡಾಟ್ ನಂಬರ್ ಅಂದ್ರೆ ಬರೀ ನಂಬರ್ ಯಾವ್ಯಾವ್ದಕ್ಕಿದೆ. ಇದಕ್ಕೆ ಲಾಂಗಿಟ್ಯೂಡ್‌ಗೆ ನಂಬರ್ ಇದೆ, ಲ್ಯಾಟಿಟ್ಯೂಡ್‌ಗೆ ನಂಬರ್ ಇದೆ. ಅದೇ ತರ ಈ 9 ಕಾಲಮ್ಸ್‌ಗೂ ನಂಬರ್ ಇದೆ. ಬಟ್ ಈ ಒಂದು ಕಾಲಮ್‌ಗೋಸ್ಕರ ನಂಬರ್ ಇಲ್ಲ. ಇದು ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ಬಿಟ್ಬಿಟ್ಟು ಯಾವ್ಯಾವ ಕಾಲಮ್ ನಂಬರ್ ಇದೆಯೋ ಅದನ್ನ ಮಾತ್ರ ಇನ್ಕ್ಲೂಡ್ ಮಾಡು ಅಂತ ಹೇಳ್ತಿದ್ದೀವಿ. ಓಕೆನಾ? ಸೊ ಅದನ್ನ ಪ್ರಿಂಟ್ ಮಾಡೋಣ. ಈಗ ಸ್ಟೋರ್ ಆಗಿದೆ. ಪ್ರಿಂಟ್ ಮಾಡಿ ತೋರಿಸ್ತೀನಿ. ಏನಾಯ್ತು? ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್, ಹೌಸ್, ಮೀಡಿಯನ್ ಇನ್ಕಮ್, ಟೋಟಲ್ ಎಲ್ಲ ಬರೀ ನ್ಯೂಮರಿಕಲ್ ಫೀಚರ್ಸ್ ಯಾವ್ಯಾವ ಕಾಲಮ್ ಇದೆಯಲ್ಲ, ಅದ್ರದ್ದು ಫೀಚರ್‌ನ ನಾವು ತೋರಿಸಿದ್ದೀವಿ. ಸೊ ನೀವು ಇದರ ಡೇಟಾ ಸೆಟ್ ಅಲ್ಲಿ ನೋಡಿದ್ರು ಕೂಡ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಇವೆಲ್ಲ ಬರೀ ನ್ಯೂಮರಿಕಲ್ ವ್ಯಾಲ್ಯೂಸ್ ಇರುವಂತಹ ಫೀಚರ್ಸ್ ಅಥವಾ ಆಟ್ರಿಬ್ಯೂಟ್ಸ್. ಸೊ ಅದನ್ನ ಮಾತ್ರ ನಾವು ನ್ಯೂಮರಿಕಲ್ ಫೀಚರ್ಸ್ ನಮ್ಮ ಅಂಡರ್‌ಸ್ಕೋರ್ ಎಫ್ ಅಲ್ಲಿ ತೋರಿಸ್ಕೋತೀವಿ. ಈಗ ನೆಕ್ಸ್ಟ್ ಏನಪ್ಪಾ? ಹಿಸ್ಟೋಗ್ರಾಮ್‌ನ ಪ್ಲಾಟ್ ಮಾಡಬೇಕು. ಸೊ ಹಿಸ್ಟೋಗ್ರಾಮ್‌ನ ನಾವು ಪ್ಲಾಟ್ ಮಾಡೋದಕ್ಕೆ ಮೊದಲನೇದಾಗಿ ಹಿಸ್ಟೋಗ್ರಾಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಹಿಸ್ಟೋಗ್ರಾಮ್ ಅಂದ್ರೆ ನೋಡಿ ಈ ತರ ಇರುತ್ತೆ. ಅಂದ್ರೆ ನಮ್ಮ ಡೇಟಾ ಇರುವಂತಹ ನಮ್ಮ ಡೇಟಾನ ವಿಜುವಲೈಸೇಷನ್ ಆಗಿ ತೋರಿಸ್ತೀವಿ. ಸೊ ಬಿನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ 1, 2, 3, 4, 5 ಈ ಒಂದೊಂದಕ್ಕೂ ಏನಿದೆಯಲ್ಲ ಇದನ್ನ ಬಿನ್ಸ್ ಅಂತ ಕರಿತೀವಿ. ಓಕೆ. ಈ ಪ್ರತಿಯೊಂದು ವರ್ಟಿಕಲಿ ಕಾಲಮ್ ತರ ಇದೆಯಲ್ಲ,
ಇವನ್ನೆಲ್ಲ ನಾವು ಬಿನ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಎಷ್ಟು ಇಲ್ಲಿ ಇದೆಯೋ ಅಷ್ಟು ಬಿನ್ಸ್ ವ್ಯಾಲ್ಯೂ ಆಗುತ್ತೆ. ಇನ್ನು ಫ್ರೀಕ್ವೆನ್ಸಿ ಅಂದರೆ 0 ಇಂದ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲಿ 0 ಇಂದ ಎಷ್ಟಕ್ಕೆ ವೇರಿ ಆಗುತ್ತೆ ಅನ್ನೋದನ್ನ ನಾವು ಬಿನ್ಸ್ ಅಂತ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇದು ಮಾಮೂಲಿ ಹಿಸ್ಟೋಗ್ರಾಮ್ ಆಯಿತು. ಈ ಹಿಸ್ಟೋಗ್ರಾಮ್ಗೆ ನಾವು ಏನಾದರೂ ಈ ಥರ ಲೈನ್ ಬೇಕು ಅನ್ನೋದಾದರೆ, ಇಲ್ಲಿ ಇರೋ ಲೈನ್ ಬೇಕು ಅನ್ನೋದಾದರೆ ನಾವು KDEನ ಯೂಸ್ ಮಾಡ್ತೀವಿ. KDE ಅಂದರೆ ಕರ್ನಲ್ ಡೆನ್ಸಿಟಿ ಫಂಕ್ಷನ್. ಓಕೆನಾ? ಸೊ ಈ KDEನ ನಾವು ಯೂಸ್ ಮಾಡ್ತೀವಿ. ಈ ಥರ ಲೈನ್ ಇರೋದನ್ನ ನಾವು KDE ಅಂತ ಕರಿತೀವಿ. KDE ಏನಾದರೂ ಟ್ರೂ ಇದ್ರೆ ಈ ಲೈನ್ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಇದ್ರೆ ಬರಲ್ಲ. ಅದನ್ನ ನೀವು ಹೇಗೆ ಬೇಕೋ ಹಂಗೆ ಯೂಸ್ ಮಾಡ್ಬೋದು. ಇನ್ನು ಏನಾದರೂ ನಮ್ಮ ವ್ಯಾಲ್ಯೂಸ್ ಬಂದು ಮೆಜಾರಿಟಿ ಲೆಫ್ಟ್ ಸೈಡಲ್ಲಿದ್ದರೆ ಅದು ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಅಂದರೆ ಪಾಸಿಟಿವ್ಲಿ ಸ್ಕೇವ್ಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸಪೋಸ್ ಏನಾದರೂ ನಮ್ದು ಆ ಗ್ರಾಫ್ ಬಂದು ಈ ಥರ ಇದ್ರೆ ಹೈಟ್ ಅಂದರೆ ಈ ಕಡೆ ಹೈಟ್ ಇದು ಈ ಕಡೆ ಲೋ ಇದ್ರೆ ಅದು ನಾವು ನೆಗೆಟಿವ್ಲಿ ಸ್ಕೇವ್ಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನಪ್ಪ? ಇದು ಲೆಫ್ಟ್ಗೂ ಜಾಸ್ತಿ ಹೈ ಇರಲ್ಲ ಅಥವಾ ರೈಟ್ಗೂ ಜಾಸ್ತಿ ಹೈ ಇರಲ್ಲ. ಸೊ ಸೆಂಟ್ರಲ್ ಹೈ ಇದ್ರೆ ಅದನ್ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಹಿಸ್ಟೋಗ್ರಾಮ್ ಆಗಿತ್ತು. ಈಗ ಸೊ ಫಸ್ಟ್ ಇದು ರನ್ ಮಾಡ್ತೀನಿ. ಒಂದಕ್ಕೂ ಅದರದ್ದೇ ಆದ ಡಿಸ್ಟ್ರಿಬ್ಯೂಷನ್ ಹಾಗೂ ಕರ್ನಲ್ ಡೆನ್ಸಿಟಿ ಫಂಕ್ಷನ್ ಬಂದಿದೆ. ಸೊ ಎಕ್ಸ್ಪ್ಲನೇಷನ್ ಬರೋಣ. ಈಗ plt.figure.fix size ಇದೇನಪ್ಪ ಅಂದರೆ ನಾವು ಇದನ್ನ ಲೆಂತ್ ಹಾಗೂ ವಿಡ್ತ್ ಕೊಟ್ಟು ಸೈಜ್ನ ಸ್ಪೆಸಿಫೈ ಮಾಡ್ತಿದ್ದೀವಿ. ಅಂದರೆ ಫಸ್ಟ್ ಅಂತ ಬಂದು 15 ಅಂದರೆ ವಿಡ್ತ್, ಇದ್ರ ವಿಡ್ತ್ ಎಷ್ಟಿರಬೇಕು ಅಂತ ಹೇಳ್ತೀವಿ. ಹಾಗೂ 10 ಅಂತ ಬಂದರೆ ಇದ್ರದ್ದು ಹೈಟ್ ಎಷ್ಟಿರಬೇಕು ಅಂದರೆ ಇನ್ ನಂಬರ್ ಆಫ್ ಪಿಕ್ಸೆಲ್ಸ್. ಸೊ ಅದನ್ನು ನಾವು plt.figure.fix size 15, 10 ಅಂತ ಸ್ಪೆಸಿಫೈ ಮಾಡ್ತಿದ್ದೀವಿ, ವಿಡ್ತ್ ಹಾಗೂ ಹೈಟ್. ಅದೇ ಸಪೋಸ್ ನಾವು ಇದನ್ನು ಸ್ಪೆಸಿಫೈ ಮಾಡಿಲ್ಲ ಅಂದರೆ ಇಮೇಜ್ ತುಂಬ ದೊಡ್ಡದಾಗಿ ಬರುತ್ತೆ. ಈ ಥರ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ವೇರಿ ಆಗುತ್ತೆ ಒಂದೊಂದು ಕೂಡ. ಸೊ ಹಾಗಾಗಿ ನಾವು plt.figure ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡಿದಾಗ ಕರೆಕ್ಟ್ ಸೈಜ್ ಹಾಗೂ ರೇಷಿಯೋದಲ್ಲಿ ಬರುತ್ತೆ. ಅಂಡ್ ದೆನ್ ಈಗ ಸಬ್ಪ್ಲಾಟ್ ಏನಕ್ಕಪ್ಪ ಅಂದರೆ, ಈಗ ನಾವು ಸಬ್ಪ್ಲಾಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸಬ್ಪ್ಲಾಟ್ ಯೂಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮಗೆ ಈಗ ನಾವು ಲೈಕ್ ನೋಡಿ ಒಂದೇ ಒಂದು ಇಮೇಜ್ ಸಿಕ್ತು, ಎಲ್ಲ ಕೂಡ ಕೊಲ್ಯಾಬ್ ಆಗಿದೆ ಅಂದರೆ 9 ಕಾಲಮ್ ಫೀಚರ್ಸ್ ಇದೆಯಲ್ಲ, ಈ 9 ಕೂಡ ಒಂದರಲ್ಲೇ ಬಂದ್ಬಿಟ್ಟಿದೆ. ಸೊ ನಮಗೆ ಅದು ಬೇಕಿಲ್ಲ, ನಮಗೆ ಸಪ್ರೇಟ್ ಆಗಿ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಫಾರ್ ಲೂಪ್ ಯೂಸ್ ಮಾಡಿ. ಫಾರ್ ಫೀಚರ್ ಅಂದರೆ ನಾನು ಹೇಳ್ದಂಗೆ 1 2 3 4 ಈ ಲಾಂಗಿಟ್ಯೂಡ್ ಒಂದು ಫೀಚರ್, ಲ್ಯಾಟಿಟ್ಯೂಡ್ ಒಂದು ಫೀಚರ್, ಹೌಸ್ ಮೀಡಿಯನ್ ಏಜ್ ಅನ್ನೋದೊಂದು ಫೀಚರ್. ಅದೇ ಥರ ಎಲ್ಲದೂ ಒಂದೊಂದು ಫೀಚರ್. ಸೊ ನಾವು ಆಗಲೇ ನ್ಯೂಮರಿಕಲ್ ಫೀಚರ್ಸ್ನ ನಾವು ತಗೊಂಡ್ವಿ ಅಂದರೆ ನಂಬರ್ ಯಾವ್ಯಾವುದಿದೆಯೋ ಅದನ್ನ ಮಾತ್ರ. ಸೊ ಆ ನಂಬರಿಕಲ್ ಫೀಚರ್ಸ್ಗೆ ಪ್ರತಿಯೊಂದಕ್ಕೂ ಈ ನಂಬರ್ ಪ್ರತಿ ಫೀಚರ್ನು ಐಟ್ರೇಟ್ ಆಗಲಿ, ಯಾವುದು ಫೀಚರ್ ಪ್ರತಿ ಐ ವ್ಯಾಲ್ಯೂಗೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರತಿ ಫೀಚರ್ನು ಐಟ್ರೇಟ್ ಮಾಡಿ ಅದರದ್ದೇ ಆದ ಇಂಡಿವಿಜುವಲ್ ವ್ಯಾಲ್ಯೂಸ್ನ ಕೌಂಟ್ ಮಾಡಿ ಅದು ಫ್ರೀಕ್ವೆನ್ಸಿನ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ತೋರಿಸುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಫೀಚರ್ನ ಯಾವುದರಿಂದ? ಇನ್ಸ್ಟಾಗ್ರಾಮಿಂದ ಅಲ್ವಾ? ಸೊ ಸಬ್ಪ್ಲಾಟ್ ಏನಕ್ಕಪ್ಪ ಅಂದರೆ ಈಗ ಒಂದರಲ್ಲೇ ತೋರಿಸ್ ನಾವೇನು ಮಾಡ್ತಿದ್ದೀವಿ, 3 ಫೀಚರ್ನ ಈ ಥರ 1 2 3 ಅಂದರೆ ಪ್ರತಿ ರೋಗು 3 ಫೀಚರ್ಸ್ ತೋರಿಸು. ಆ್ಯಂಡ್ ಆಫ್ಟರ್ ಎವ್ರಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಡಿಸ್ಟ್ರಿಬ್ಯೂಷನ್ ಅದೇ ಥರ ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಹೌಸಿಂಗ್ ಮೀಡಿಯನ್ ಏಜ್. ಓಕೆನಾ? ಆ ಥರ ಪ್ರತಿಯೊಂದಕ್ಕೂ ತೋರಿಸು ಅಂದರೆ i+1 ಮಾಡ್ತಿದ್ದೀವಿ ಪ್ರತಿ ಫೀಚರ್. ಈಗ ಒಂದು ಫೀಚರ್ ಏನು ಲಾಂಗಿಟ್ಯೂಡ್ ಆಯಿತು, ಇದೊಂದು ಸರಿ ಐಟ್ರೇಷನ್ ಆಗುತ್ತೆ. ಆ್ಯಂಡ್ ದೆನ್ ಮತ್ತೆ ನೆಕ್ಸ್ಟ್ ಲ್ಯಾಟಿಟ್ಯೂಡ್ಗೆ ಹೋಗುತ್ತೆ. ಆಗ ಲ್ಯಾಟಿಟ್ಯೂಡಲ್ಲಿ ಪ್ರತಿ ವ್ಯಾಲ್ಯೂಸು ಹೋಗಿ ಆ್ಯಂಡ್ ದೆನ್ ಪ್ರಿಂಟ್ ಆಗಿ ಇದು ಡಿಸ್ಟ್ರಿಬ್ಯೂಷನ್ ಕರ್ವ್ ಬರುತ್ತೆ. ಆ್ಯಂಡ್ ದೆನ್ ಮತ್ತೆ ಮೀಡಿಯನ್ಗೆ ಹೋಗುತ್ತೆ, ಪ್ರತಿ ವ್ಯಾಲ್ಯೂಸ್ಗೂ ಚೆಕ್ಔಟ್ ಆಗುತ್ತೆ. ಪ್ರತಿ ವ್ಯಾಲ್ಯೂಸ್ ಚೆಕ್ಔಟ್ ಆದಮೇಲೆ ಮತ್ತೆ ಇದಕ್ಕೆ ಬಂದು ತೋರಿಸುತ್ತೆ. ಓಕೆನಾ? ನೆಕ್ಸ್ಟ್ ಈಗ plt.title ಇದು ಬಿಟ್ಟೆ SNOS.hist ಪ್ಲಾಟ್ ಅಂದರೆ ಸೀಬೋರ್ನ ನಾವು ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ನ ಪ್ಲಾಟ್ ಮಾಡ್ತಿದ್ದೀವಿ. ಏನ ಡೇಟಾ ಅಂದರೆ ನಾವು ಅಲ್ಲಿ ಮೇಲೆ ನೋಡಿದಂಗೆ ಇದು ಈ ಡೇಟಾ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಫೀಚರ್ ವ್ಯಾಲ್ಯೂನ ಪ್ರಿಂಟ್ ಮಾಡು ಏನತ್ರ ಮುಖಾಂತರ? ಇನ್ಸ್ಟಾಗ್ರಾಮ್ ಮುಖಾಂತರ. ಇನ್ನು KDE ಟ್ರೂ ಅಂದರೆ ಇಲ್ಲಿ ಲೈನ್ ಕಾಣ್ತಿದೆಯಲ್ಲ ಅದು KDE ಅಂದರೆ ಕರ್ನಲ್ ಡೆನ್ಸಿಟಿ. ಆ್ಯಂಡ್ ದೆನ್ ಬಿನ್ಸ್ ಕೌಂಟ್ ಬಂದು 30 ಅಂದರೆ ಈಗ ನೀವು ಕೌಂಟ್ ಮಾಡ್ತಾ ಇದ್ರೆ 1 2 3 4 5 6 ಹತ್ರ ಕೌಂಟ್ ಮಾಡ್ತಾ ಇದ್ರೆ 30 ಬಿನ್ಸ್ ಇರುತ್ತೆ. ಓಕೆನಾ? ಆ್ಯಂಡ್ ದೆನ್ plt.title ಡಿಸ್ಟ್ರಿಬ್ಯೂಷನ್ ಆಫ್ ನೀವು ಇಲ್ಲಿ ನೋಡ್ಬೇಕು, ಇದೊಂದು ಇಂಪಾರ್ಟೆಂಟ್. ನೀವು ಕರ್ಲಿ ಬ್ರೇಸಸ್ ಒಳಗಡೆ ಫೀಚರ್ ಹಾಕಿದ್ದೀರಾ, ಏನಕ್ಕೆ ಅಂದರೆ ಇದು ಡಿಸ್ಟ್ರಿಬ್ಯೂಷನ್ ಆಫ್ ಬಂದು ಟೆಕ್ಸ್ಟ್ ಫಾರ್ಮಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಇದು ಆ್ಯಂಡ್ ದೆನ್ ಈ ಲಾಂಗಿಟ್ಯೂಡ್ ಅನ್ನೋದಂತಕ್ಕದ್ದು ವಿಡಿಯೋ ಇದು ಫೀಚರ್ ಲಾಂಗಿಟ್ಯೂಡ್ ಇಲ್ಲಿಂದ ಪ್ರಿಂಟ್ ಆಗುತ್ತೆ. ಸೊ ಅದು ಹೇಗೆ ಪ್ರಿಂಟ್ ಆಗೋದು ಅಂದರೆ ಆ್ಯಂಡ್ ದೆನ್ plt.title ಲೇಔಟ್ ಏನಪ್ಪ ಅಂದರೆ ಈಗ ಸಪೋಸ್ ನೀವು ಇದನ್ನು ಕೊಟ್ಟಿಲ್ಲ ಅಂದರೆ ಒಂದೇ ಕಾಲಮಲ್ಲಿ ಎಲ್ಲದೂ ಬಂದುಬಿಡುತ್ತೆ. ಸೊ ಈ ಥರ ಓವರ್ಲ್ಯಾಪಿಂಗ್ ಆಗುತ್ತೆ ನೋಡಿ, ಲೈಕ್ ಇಲ್ಲೊಂದು ಲಾಂಗಿಟ್ಯೂಡ್ ಇದೆ ಅದ್ರ ಮೇಲೆ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ಈ ಓವರ್ಲ್ಯಾಪಿಂಗ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು plt.title ಲೇಔಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ plt.show ಬಂದು ಓಕೆ ಏನಿದೆಯೋ ಲೈಕ್ ರಿಕ್ವೆಸ್ಟೆಡ್ ಇಲ್ಲೆಲ್ಲ ಕಮೆಂಟ್ಸ್ ಇದೆಯೋ ಅದನ್ನೆಲ್ಲ ಶೋ ಮಾಡು plt.show ಮ್ಯಾಟ್ ಪ್ಲಾಟ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಬಂದು ಬಾಕ್ಸ್ ಪ್ಲಾಟ್ ಆಯಿತಾ. ಬಾಕ್ಸ್ ಪ್ಲಾಟ್ನ ನಾವು ಔಟ್ಲೈಯರ್ಸ್ನ ಡಿಟೆಕ್ಟ್ ಮಾಡಿ ಅದನ್ನು ಬಾಕ್ಸ್ ಪ್ಲಾಟ್ ಮುಖಾಂತರ ತೋರಿಸೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈಗ ಬಾಕ್ಸ್ ಪ್ಲಾಟ್ ಏನಪ್ಪ ಅಂದರೆ ಸೊ ಈಗ ನೀವು ನೋಡ್ತಿರ್ಬೋದು, ಈಗ Q3 ಒಂದು ವ್ಯಾಲ್ಯೂ ಅಂದರೆ Q3 ಅಂದರೆ ಟಾಪ್ ಕ್ವಾರ್ಟೈಲಲ್ಲಿ 25% ಆಫ್ ದ ಡೇಟಾ ಗ್ರೇಟರ್ ದನ್ ದಿಸ್ ವ್ಯಾಲ್ಯೂ ಅಂದರೆ ಯಾವ ವ್ಯಾಲ್ಯೂ 25% ಜಾಸ್ತಿ ಇರುತ್ತಲ್ಲ ಅದನ್ನು Q3 ಅಲ್ಲಿ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ದೆನ್ ಬಾಟಮ್ ಕ್ವಾರ್ಟೈಲ್ ಸೇಮ್ 25% ಡೇಟಾ ಲೋವರ್ ದನ್ ದಿಸ್ ವ್ಯಾಲ್ಯೂ Q1 ಸ್ಟೋರ್ ಮಾಡ್ತೀವಿ. ಆ್ಯಂಡ್ ದೆನ್ ಮೀಡಿಯನ್ ವ್ಯಾಲ್ಯೂ ಆಫ್ ದ ಡೇಟಾ ಸೆಟ್ ಅಂದರೆ ಮಿಡಲ್ ಆಫ್ ದ ಡೇಟಾ ಸೆಟ್ ವ್ಯಾಲ್ಯೂಸ್ನ ನಾವು Q2 ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಈಗ ನಮಗೆ
ಈ Q3 ಇಂದ Q1 ಏನಿದೆಯಲ್ಲ ಅದನ್ನ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇದು ಮಿನಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಅಂದರೆ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ಗಿಂತ ಯಾವ್ದು ಆಚೆ ಬರುತ್ತಲ್ಲ ಅದನ್ನು ನಾವು ಔಟ್ಲೈಯರ್ಸ್ ಅಂತ ಕರಿತೀವಿ. ಸೊ ನೀವು ಇನ್ನೂ ಡೀಟೇಲ್ ಆಗಿ ನೋಡೋದಾದ್ರೆ ಈಗ ಇದು ವ್ಯಾಲ್ಯೂ ಬಂದು ಮಿನಿಮಮ್ ವ್ಯಾಲ್ಯೂ ಆಯ್ತಾ. ಆ್ಯಂಡ್ ದೆನ್ ಇದು ಬಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಪರ್ ಫೆನ್ಸ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂಸ್ನ ಯಾವ್ದು ಕ್ರಾಸ್ ಆಗುತ್ತಲ್ಲ ಅದೆಲ್ಲ ಔಟ್ಲೈಯರ್ಸ್. ಆ್ಯಂಡ್ ದೆನ್ ಈ Q1 ವ್ಯಾಲ್ಯೂಯಿಂದ Q3 ವ್ಯಾಲ್ಯೂವರೆಗೆ ಯಾವ್ದು ಬರುತ್ತಲ್ಲ ಅದನ್ನು ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. ಇದನ್ನ ಹೆಂಗೆ ಕಂಡುಹಿಡಿತೀವಪ್ಪ ಅಂದರೆ Q3 - Q1 ಮಾಡಿದ್ರೆ ನಮಗೆ Q2 ಸಿಗುತ್ತೆ. ಓಕೆನಾ. ಆ್ಯಂಡ್ ದೆನ್ ಇದೇ ಇಂಟರ್ ಕ್ವಾರ್ಟೈಲ್ ರೇಂಜ್. ಆ್ಯಂಡ್ ದೆನ್ ಈಗ ಕೋಡ್ನ ನೋಡ್ತಾ ಹೋಗೋದಾದ್ರೆ ಸೇಮ್ PLT ಫಿಗರ್ ಸೈಜ್ ಬಂದು ನಾವು ಫಿಗರ್ಸ್ನ ಅಂದರೆ ಫಿಕ್ಸ್ ಸೈಜ್ನ ಸ್ಪೆಸಿಫೈ ಮಾಡ್ತೀವಿ. ಸೇಮ್ ಪ್ರತಿಯೊಂದು ಫೀಚರ್ನ ಐಟ್ರೇಟ್ ಮಾಡೋದಕ್ಕೋಸ್ಕರ ಫಾರ್ ಐ ಕಮ ಫೀಚರ್ ಇನ್ ಎನ್ಯುಮರೇಷನ್ ಯೂಸ್ ಮಾಡಿ ನ್ಯೂಮರಿಕಲ್ ಫೀಚರ್ಸ್ನ ಮಾತ್ರ ಐಟ್ರೇಟ್ ಮಾಡಿಸ್ತೀವಿ. ಸಬ್‌ಪ್ಲಾಟ್ ಬಂದು ಪ್ರತಿಯೊಂದು ಕಾಲಮ್ ರೋ ಅಲ್ಲಿ 3 ಬರಲಿ ಆ್ಯಂಡ್ ದೆನ್ ಅಂತ ತೋರಿಸ್ತೀವಿ. ನೆಕ್ಸ್ಟ್ SNS ಡಾಟ್ ಬಾಕ್ಸ್ ಪ್ಲಾಟ್. ಸೊ SNS ಬಾಕ್ಸ್ ಪ್ಲಾಟ್ ಅಂತ ಅಂದರೆ ನಾವು ಸೀಬೋರ್ಡ್ನ ಯೂಸ್ ಮಾಡಿಕೊಂಡು ಬಾಕ್ಸ್ ಪ್ಲಾಟ್ ಅಂತ ಸ್ಪೆಸಿಫೈ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಎಕ್ಸ್‌ಗೆ ನಾವು ಡೇಟಾ ಆಫ್ ಫೀಚರ್ ಯಾವುದ್ರದ್ದು ಡೇಟಾ ಅಂದರೆ ವ್ಯಾಲ್ಯೂಸ್ ಆಯಿತಾ. ಆ ಯಾವುದ್ರದ್ದು ವ್ಯಾಲ್ಯೂಸು ಫೀಚರ್ ಅಂದರೆ ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಇದು ಡೇಟಾ. ಓಕೆನಾ. ಸೊ 122.23 ಇವೆಲ್ಲ ಡೇಟಾ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ದೆನ್ ಲಾಂಗಿಟ್ಯೂಡ್ ಅಂದರೆ ಫೀಚರ್. ಸೊ ಡೇಟಾ ಎಲ್ಲದ್ರದ್ದು ಇದೆ. ಸೊ ಯಾವ್ದ್ರದ್ದು ಮಾಡ್ತಿದ್ದೀವಿ ಫೀಚರ್ದು ಪ್ರತಿಯೊಂದು ಫೀಚರ್ನು ಐಟ್ರೇಟ್ ಮಾಡಿ ಪ್ರಿಂಟ್ ಮಾಡ್ತೀವಿ. ಮತ್ತು ಯಾವ ಕಲರಲ್ಲಿ ಅಂದರೆ ಆರೆಂಜ್ ಕಲರಲ್ಲಿ ಪ್ರಿಂಟ್ ಮಾಡ್ತೀವಿ. ಇಟ್ಸ್ ಆಪ್ಷನಲ್, ಅದಿಲ್ಲ ಅಂದ್ರೂ ನಡೆಯುತ್ತೆ. ಆ್ಯಂಡ್ ದೆನ್ PLT ಡಾಟ್ ಟೈಟಲ್ ಬಾಕ್ಸ್ ಪ್ಲಾಟ್ ಆಫ್ ಆ್ಯಂಡ್ ದೆನ್ ಫೀಚರ್ ಅಂದರೆ ಬರೀ ಯಾವ ಫೀಚರ್ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಆ ಪ್ರತಿಯೊಂದಕ್ಕೂ ಒಂದು ನೇಮ್ ಮಾಡಿ ಐಟ್ರೇಷನಲ್ಲಿ ತೋರಿಸುತ್ತೆ. ಆ್ಯಂಡ್ ದೆನ್ ಟೈಟ್ ಲೇಔಟ್ ಬಂದು ಯಾವುದು ಡೇಟಾ ಓವರ್ಲ್ಯಾಪ್ ಆಗದೇ ಇರಲಿ ಅಂತ PLT ಡಾಟ್ ಟೈಟ್ ಲೇಔಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ PLT ಡಾಟ್ ಶೋ ಬಂದು ಆ್ಯಸ್ ಯೂಶುವಲ್ ತೋರಿಸೋದಕ್ಕೆ. ಈಗ ನೆಕ್ಸ್ಟ್ ಇದನ್ನು ರನ್ ಮಾಡಿದ್ರೆ ನಿಮಗೆ ಬಾಕ್ಸ್ ಪ್ಲಾಟ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇದು ಮಿನಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮೀಡಿಯನ್ ಎಲ್ಲಿ ಬರುತ್ತೆ ಅಂತ ತೋರಿಸುತ್ತೆ. ಆ್ಯಂಡ್ ದೆನ್ Q1 Q3 Q2 ಎಲ್ಲ ತೋರಿಸುತ್ತೆ. ಸೊ ದಿಸ್ ಇಸ್ ದ ಬಾಕ್ಸ್ ಪ್ಲಾಟ್. ಆ್ಯಂಡ್ ದೆನ್ ಪ್ರತಿಯೊಂದಕ್ಕೂ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಹೌಸ್ ಮೀಡಿಯನ್ ಏಜ್ ಯಾವ್ಯಾವ ನಂಬರ್ಸ್ ಫೀಚರ್ಸ್ ಇದೆಯೋ ನ್ಯೂಮರಿಕಲ್ ಫೀಚರ್ಸ್ ಇದೆ ಅದೆಲ್ಲದಕ್ಕೂ ಬಾಕ್ಸ್ ಪ್ಲಾಟ್ನ ಪ್ರಿಂಟ್ ಮಾಡಿದೆ. ಈಗ ನೆಕ್ಸ್ಟ್ ಔಟ್ಲೈಯರ್ಗೆ ಹೋಗೋಣ. ಸೊ ಮೊದಲನೇದಾಗಿ ಪ್ರಿಂಟ್ ಔಟ್ಲೈಯರ್ ಅಂದರೆ ನಾವು ಫಸ್ಟ್ ಔಟ್ಲೈಯರ್ನ ಪ್ರಿಂಟ್ ಮಾಡ್ತೀವಿ ಟೆಕ್ಸ್ಟ್ ಫಾರ್ಮಲ್ಲಿ. ಆ್ಯಂಡ್ ದೆನ್ ಪ್ರತಿಯೊಂದು ಫೀಚರ್ಗೂ ಫೀಚರ್ ಇನ್ ನ್ಯೂಮರಿಕಲ್ ಫೀಚರ್ಸ್ ಅಂದರೆ ಫೀಚರ್ ಅಂದರೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಆ ಥರ. ಆ್ಯಂಡ್ ದೆನ್ ನ್ಯೂಮರಿಕಲ್ ಫೀಚರ್ ಅಂದರೆ ಸ್ಪೆಸಿಫೈ ಆಗಿ ಪ್ರತಿಯೊಂದಕ್ಕೂ ಫೀಚರ್ಗೂ ಒಂದೊಂದು ಸರಿ ಇದಿರುತ್ತೆ. ಈಗ ನೀವು ನೋಡಿದ್ರೆ ಇಲ್ಲಿ ನ್ಯೂಮರಿಕಲ್ ಫೀಚರ್ಸ್ ಲಾಂಗಿಟ್ಯೂಡ್ ಒಂದ್ಸರಿ ಐಟ್ರೇಟ್ ಮಾಡು, ಲ್ಯಾಟಿಟ್ಯೂಡ್ ಒಂದ್ಸತಿ ಐಟ್ರೇಟ್ ಮಾಡು, ಹೌಸ್ ಮೀಡಿಯನ್ ಏಜಿಗೆ ಒಂದ್ಸತಿ ಐಟ್ರೇಟ್ ಮಾಡು ಅಂತ ಹೇಳ್ತಿದೆ ಇದರಲ್ಲಿ. ಏನು ಫೀಚರ್ ಇನ್ ನ್ಯೂಮರಿಕಲ್ ನಮ್_f. ಓಕೆನಾ. ನೆಕ್ಸ್ಟ್ Q1 ಬಂದು ಏನಪ್ಪ ಡೇಟಾ ಆಫ್ ಫೀಚರ್. ಇಲ್ಲಿಂದ ಫೀಚರ್ ಇದೆ, ಇದು ಒಂದ್ಸತಿ ಇದಕ್ಕೆ ಹೋಗುತ್ತೆ, ಸ್ಟೋರ್ ಆಗುತ್ತೆ, ರನ್ ಆಗುತ್ತೆ. ಆ್ಯಂಡ್ ದೆನ್ ಕ್ವಾಂಟೈಲ್ ಆಫ್ 0.25 ಅಂದರೆ 25% ಕ್ವಾಂಟೈಲ್. ಓಕೆನಾ. ನೆಕ್ಸ್ಟ್ Q3 ಬಂದು ಡೇಟಾ ಫೀಚರ್ ಆಫ್ ಕ್ವಾಂಟೈಲ್ ಆಫ್ 0.75 ಅಂದರೆ 75%. ಓಕೆನಾ. ಈ IQR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ Q3 - Q1. ಸೊ ಅದು ಬಂದು IQR ಇಂಟರ್ ಕ್ವಾರ್ಟೈಲ್ ರೇಂಜ್. ಈಗ ನೆಕ್ಸ್ಟ್ ಲೋವರ್ ಬೌಂಡ್ ಹಾಗೂ ಅಪ್ಪರ್ ಬೌಂಡ್. ಲೋವರ್ ಬೌಂಡ್ ಅಂದರೆ ಮಿನಿಮಮ್ ವ್ಯಾಲ್ಯೂ ಹಾಗೂ UB ಅಂದರೆ ಅಪ್ಪರ್ ಬೌಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಲೋವರ್ ಬೌಂಡ್ ಅಂದರೆ ಮಿನಿಮಮ್ ವ್ಯಾಲ್ಯೂ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ Q1 - 1.5 ಇಂಟು IQR ಇದು ಫಾರ್ಮುಲಾ ಆಯಿತಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆ್ಯಂಡ್ ದೆನ್ ಅಪ್ಪರ್ ಬೌಂಡ್ ಬಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ Q3 + 1.5 ಇಂಟು IQR. ಓಕೆನಾ. ನೆಕ್ಸ್ಟ್ ಔಟ್ಲೈಯರ್ ಅನ್ನೋದಾದರೆ ಈ ವ್ಯಾಲ್ಯೂ ಲೋವರ್ ಬೌಂಡ್ ಹಾಗೂ ಅಪ್ಪರ್ ಬೌಂಡ್, ಲೋವರ್ ಬೌಂಡ್ ಅಪ್ಪರ್ ಬೌಂಡ್ ಇವೆರಡರ ಮಧ್ಯೆ ಯಾವ್ದು ವ್ಯಾಲ್ಯೂ ಬರುತ್ತಲ್ಲ ಅದೆಲ್ಲ ಲೀಗಲ್. ಓಕೆನಾ. ಇದರಿಂದ ಆಚೆ ಹೋದರೆ ಅದನ್ನು ಔಟ್ಲೈಯರ್ ಅಂತ ಕರಿತೀವಲ್ವಾ. ಅದೇ ಡೇಟಾ ಯಾವುದು ಅಪ್ಪರ್ ಬೌಂಡ್ಗಿಂತ ಜಾಸ್ತಿ ಇದೆಯೋ, ಲೋವರ್ ಬೌಂಡ್ಗಿಂತ ಕಮ್ಮಿ ಇದ್ದು ಅಪ್ಪರ್ ಬೌಂಡ್ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಔಟ್ಲೈಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಫೀಚರ್ ಲೆಂತ್ ಆಫ್ ಔಟ್ಲೈಯರ್ ಅಂದರೆ ನಾವು ಎಷ್ಟು ಔಟ್ಲೈಯರ್ ಇದೆ ಅಂತ ಪ್ರಿಂಟ್ ಮಾಡ್ತೀವಿ. ಔಟ್ಲೈಯರ್ಸ್ ನಾವು ಪ್ರಿಂಟ್ ಮಾಡ್ತಾ ಇಲ್ಲ, ಲೆಂತ್ ಆಫ್ ದಿ ಔಟ್ಲೈಯರ್ ನಾವು ಪ್ರಿಂಟ್ ಮಾಡಿ ಹೇಳ್ತೀವಿ ಯೂಸರ್ಗೆ. ಏನು ಲಾಂಗಿಟ್ಯೂಡಲ್ಲಿ 0 ಔಟ್ಲೈಯರ್ ಅಂದರೆ ಇಲ್ಲಿ ಫೀಚರ್ ಅಂದರೆ ಏನು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇದು ಲಾಂಗಿಟ್ಯೂಡ್ ಆಯಿತಾ. ನೆಕ್ಸ್ಟ್ ಲೆಂತ್ ಆಫ್ ದಿ ಔಟ್ಲೈಯರ್ ಅಂದರೆ ಲಾಂಗಿಟ್ಯೂಡಲ್ಲಿ ಎಷ್ಟು ಔಟ್ಲೈಯರ್ ಇದೆ ಅದ್ರದ್ದು ಕೌಂಟ್ ತೊಗೊಳಕ್ಕೋಸ್ಕರ ಲೆಂತ್ ಆಫ್ ದಿ ಔಟ್ಲೈಯರ್ನ ಮಾಡ್ತೀವಿ. ಆ್ಯಂಡ್ ದೆನ್ 0 ಇದೆ ಲಾಂಗಿಟ್ಯೂಡ್ಗೆ ಲ್ಯಾಟಿಟ್ಯೂಡ್ಗೆ. ಆ್ಯಂಡ್ ದೆನ್ ಔಟ್ಲೈಯರ್ಸ್ ಅಂದರೆ ಟೆಕ್ಸ್ಟ್ ಫಾರ್ಮಲ್ಲಿ ಔಟ್ಲೈಯರ್ಸ್ನ ತೋರಿಸ್ತೀವಿ. ಸೊ ಇದು ಔಟ್ಲೈಯರ್ ಆಗಿತ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಕೌಂಟು, ಮಿನ್, ಮ್ಯಾಕ್ಸು ಪ್ರತಿಯೊಂದು ಫೀಚರ್ಗೂ ನಾವು ತೋರಿಸ್ತೀವಿ. ಲಾಂಗಿಟ್ಯೂಡ್ ಒಂದು ಫೀಚರ್, ಲ್ಯಾಟಿಟ್ಯೂಡ್ ಒಂದು ಫೀಚರ್, ಕೌಂಟ್ ಇದ್ರದ್ದು ಎಷ್ಟಿದೆ, ಮೀನ್ ಎಷ್ಟಿದೆ ಅಂತ ತೋರಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.